ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಂದ್ಬಿಟ್ಟು ತುಂಬ ದಿವಸ ಆದಮೇಲೆ ಒಂದು ಗಾರ್ಡನ್ ಟೂರು ವಿಡಿಯೋ ತೋರಿಸ್ತಾ ಇದ್ದೀನಿ. ಗಾರ್ಡನ್ ಟೂರ್ ಅಂದರೆ ನಮ್ಮನೇದಲ್ಲ, ನಮ್ಮನೇದು ಖಂಡಿತ ನಿಮಗೆ ತೋರಿಸ್ತೀನಿ. ಯಾಕಂದರೆ ಅದಕ್ಕೂ ಮುಂಚೆ ನಾನು ಲಾಲ್ಬಾಗ್ ವಿಡಿಯೋ ಹಾಕಿದ್ದೆ. ಇವತ್ತು ತೋರಿಸೋವಂಥ ವಿಡಿಯೋ ಬಂದ್ಬಿಟ್ಟು ನಿಯರ್ ಬೈ ನಮ್ಮನೆ ಹತ್ರ ಒಂದು 10 ರಿಂದ 15 ನಿಮಿಷಕ್ಕೆ ಹೋಗುವಂಥದ್ದು. ನಾನು ತುಂಬ ನರ್ಸರಿಗಳಿಗೆ ಹೋಗಿದ್ದೀನಿ, ಆದರೆ ಇದು ಪಕ್ಕದಲ್ಲೇ ಇದೆ ಅಂತ ನನಗೆ ಗೊತ್ತಾಗಿರಲಿಲ್ಲ. ಬೇರೆ ಯೂಟ್ಯೂಬ್ ನೋಡಿನೇ ನಾನು ತಿಳ್ಕೊಂಡು ಹೋದೆ. ಯಾಕಂದರೆ ನಾವಿರೋದು ಒಂದು 15 ವರ್ಷದಿಂದ ಇಲ್ಲಿದ್ದೀರಿ, ಈ ಥರ ಒಂದು ನರ್ಸರಿ ಇದೆ ಅನ್ನೋದೇ ಗೊತ್ತಾಗಿರಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು PCR ನರ್ಸರಿ ಅಂತ ಎಲೆಕ್ಟ್ರಾನ್ ಸಿಟಿಯಲ್ಲಿ ಇರೋವಂಥದ್ದು. ಸೊ ಇದು ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಆರೋಗ್ಯವಾಗಿರುವಂಥ ಗಿಡನೇ ಅಂತ ಹೇಳ್ಬೋದು. ಎಲ್ಲ ಒಂದು ಹೆಲ್ತಿ ಗಿಡಗಳಿದ್ದಾವೆ. ನೀವು ಮನೆಗೆ ತಗೊಂಡು ಹೋದರೆ ಯಾವುದೇ ರೀತಿ ಹಾಳಾಗೋದಿಲ್ಲ, ಮತ್ತು ಗಿಡ ಫ್ರೆಶ್ ಆಗಿ ಸೂಪರ್ ಆಗಿರುತ್ತೆ. ರೇಟ್ ಕೂಡ ನಿಮ್ಮ ಬಜೆಟ್ಗೆ ತಕ್ಕಂಗೆ ರೇಟ್ಗಳು ಕೂಡ ನಿಮಗೆ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಂಡೋರ್ ಪ್ಲ್ಯಾಂಟ್ಗಂತೂ ಸಖತ್ತಾಗಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮಗೆ ಬೇಕಾಗಿರುವಂಥ ತರಕಾರಿ ಗಿಡಗಳು ಕೂಡ ಸಿಗುತ್ತೆ. ಆದರೆ ಇದು ತುಂಬ ಇಂಡೋರ್ ಗಿಡಕ್ಕೆ ತುಂಬಾ ಒಂದು ಫೇಮಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನಾವು ಹೋದಾಗ ಮಳೆ ತೂರ್ತಾ ಇತ್ತು, ಅಂದರೆ ಸ್ವಲ್ಪ ಹನಿ ಥರ ಬೀಳ್ತಾ ಇತ್ತು. ನೋಡೋದಕ್ಕಂತೂ ಸಖತ್ತಾಗಿತ್ತು ಪ್ಲೇಸು. ಸೊ ನಾನು ತುಂಬ ಗಿಡಗಳನ್ನೂ ತಂದಿದ್ದೀನಿ. ಆ ಗಿಡಗಳೆಲ್ಲ ನಾನು ಗಾರ್ಡನ್ ಟೂರ್ ತೋರಿಸ್ತೀನಲ್ಲ, ಅದರಲ್ಲಿ ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಮತ್ತು ಇದರಲ್ಲೂ ತೋರಿಸ್ತೀನಿ ನಾನು ಏನೇನು ತೊಗೊಬಂದೆ ಅನ್ನೋದನ್ನು. ಇದು ತುಂಬ ಇಂಡೋರ್ ಗಿಡಗಳು ತುಂಬಾ ಚೆನ್ನಾಗಿದ್ದಾವೆ. ರೇಟೆಲ್ಲ ನಿಮ್ಗೆ ಬಜೆಟ್ ತಕ್ಕಂಗೆ ಸಿಗುತ್ತೆ ಅಂತ ಹೇಳಿದ್ದೀನಿ. ನೀವು ಸಹ ಹೋಗ್ಬೋದು. ಬೈ ಚಾನ್ಸ್ ನೀವೇನಾದರೂ ಹೋಗಿಲ್ಲ ಅಂದರೆ ಒಂದ್ಸರಿ ಹೋಗಿ ನೋಡಿ. ನಿಮಗೆ ಒಂದೊಂದು ಗಿಡದಲ್ಲೂ ವೆರೈಟಿ ಸಿಗುತ್ತೆ ಜಾಸ್ತಿ. ಇದು ನಾನು ತೊಗೊಂಡಿರೋದು ಮನಿ ಪ್ಲ್ಯಾಂಟಲ್ಲೇ ಒಂದು 5-6 ವೆರೈಟಿ ಸಿಗುತ್ತೆ ನಿಮಗೆ. ಬಾಲ್ಕನಿನಲ್ಲಿ ಇಡೋದಕ್ಕೆ ತುಂಬಾ ಒಂದು ಸೂಪರ್ ಆದಂಥ ಗಿಡಗಳು ಇಲ್ಲಿ ತುಂಬಾ ಇಷ್ಟ ಆಯಿತು ನನಗಂತೂ. ಯಾಕಂದರೆ ನಾನು ಲಾಲ್ಬಾಗಲ್ಲಿ ನೋಡಿದ ಗಿಡಗಳು ಇಲ್ಲಿ ಕಡಿಮೆ ರೇಟ್ಗೂ ಸಿಗುತ್ತೆ. ಕೆಲವೊಂದು ನರ್ಸರಿಗಳಲ್ಲಿ ಜಾಸ್ತಿ ರೇಟ್ಗೂ ಇಟ್ಟಿರ್ತಾರೆ. ಅಲ್ಲಿ ಸಿಗದೆ ಇರೋದು ಇಲ್ಲಿ ಸಿಗುತ್ತೆ, ಇಲ್ಲಿ ಸಿಗದೆ ಇರೋದು ಅಲ್ಲಿ ಸಿಗುತ್ತೆ. ಆ ಥರ ಒಂದು ಗಿಡಗಳು ಕೂಡ ನನಗಿತ್ತು. ನನಗೆ ಇಂಡೋರ್ ಗಿಡಗಳು ಯಾಕೆ ತುಂಬ ಇಷ್ಟ ಅಂತಂದರೆ, ನಮ್ಮನೆ ಹತ್ರ ಮಾವಿನ ಮರ, ಚೇಪೆಕಾಯಿ ಮರ ಇರೋದ್ರಿಂದ ನಮಗೆ ಅಷ್ಟಾಗಿ ಬಿಸಿಲು ಬರೋದಿಲ್ಲ. ಇಂಡೋರ್ ಗಿಡ ಅಂದರೆ ಸ್ವಲ್ಪ ಲೈಟಾಗಿ ಬಿಸಿ ಇದ್ರೂ ಸಾಕಾಗುತ್ತಲ್ವ, ಅದಕ್ಕೋಸ್ಕರ ನಾನು ಇಂಡೋರ್ ಗಿಡಗಳನ್ನು ತೊಗೊತೀನಿ. ಇನ್ನೊಂದೇನೆಂದರೆ ಇದರಿಂದ ನಮಗೆ ಬೆನಿಫಿಟ್ ಕೂಡ ಇದೆ. ಒಂದು ಗ್ರೀನಿಶ್ ಆಗಿ ನಮಗೆ ತುಂಬ ಲೈಫ್ ಬರುತ್ತೆ ಗಿಡಗಳು. ಇಂಡೋರ್ ಗಿಡಗಳು ಯಾವುದೇ ರೀತಿ ಹಾಳಾಗೋದಿಲ್ಲ, ಅಂದರೆ ಡ್ರೈ ಆಗೋದಿಲ್ಲ. ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಯಾಕಂದರೆ ಇದರಿಂದ ನಮಗೆ ತುಂಬಾ ಯೂಸ್ ಏನಂದರೆ ನಮ್ಗೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ. ಅದಕ್ಕೋಸ್ಕರನೇ ನನಗಂತೂ ತುಂಬಾ ಇಷ್ಟ ಇಂಡೋರ್ ಗಿಡಗಳನ್ನ ಬೆಳೆಸೋದಕ್ಕೆ. ಫ್ಯೂಚರಲ್ಲಿ ನನಗೆ ತರಕಾರಿ, ಹಣ್ಣು ಆ ಥರ ಎಲ್ಲ ಬೆಳೆಸ್ಬೇಕಂತ ತುಂಬಾ ಆಸೆ ಇದೆ. ಸೊ ಅದು ಕೂಡ ನಾನು ಫ್ಯೂಚರಲ್ಲಿ ಯಾವಾಗಾದರೂ ಮಾಡಿದಾಗ ನಿಮ್ಮ ಜೊತೆ ಹಂಚ್ಕೊತೀನಿ. ಮತ್ತು ನೀವು ಕೇಳೋವಂಥ ವೀಡಿಯೋಗಳನ್ನ ನಾನು ರೆಡಿ ಮಾಡಿಟ್ಟಿದ್ದೀನಿ. ಸೊ ಯಾವಾಗೂ ಹೇಳ್ತಾ ಇರ್ತೀನಿ ನಿಮ್ಮ ಹತ್ರ ನನ್ನ ಹತ್ರ ವೀಡಿಯೋಸ್ ಇದೆ, ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ಯಾಕಂದರೆ ನಾನು ಕುಕ್ಕಿಂಗ್ ಚಾನಲಲ್ಲಿ ತುಂಬಾ ಅದರಲ್ಲಿ ಬ್ಯುಸಿ ಇರ್ತೀನಿ, ಹಂಗಾಗಿ ಇದರಲ್ಲಿ ಹಾಕಿರೋದಿಲ್ಲ. ಮತ್ತು ನೀವು ಕೇಳೋವಂಥ ಕಮೆಂಟ್ನೆಲ್ಲ ಓದ್ತಾ ಇರ್ತೀನಿ. ಅದು ಕಮೆಂಟ್ಗೆ ರೀಪ್ಲೈ ಮಾಡಿರಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಇದೊಂದು ನರ್ಸರಿ ವಿಡಿಯೋ ನಿಮಗೂ ಯೂಸ್ ಆಗುತ್ತೆ. ಯಾಕಂದರೆ ನೀವು ನಿಯರ್ ಬೈ ಅಲ್ಲೇನಾದರೂ ಇದ್ದರೆ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ, PCR ಗಾರ್ಡನ್ ಅಂತ. ಸೊ ಕ್ಯಾಬಲ್ಲಿ ಅಥವಾ ನಿಮಗೆ ಓಲಾ ಆಟೋದಲ್ಲೆಲ್ಲ ಬುಕ್ ಮಾಡ್ಕೊಂಡು ಅಡ್ರೆಸ್ ಹೇಳಿದ್ರೆ ಸಾಕು, ಈಸಿಯಾಗಿ ಹೋಗ್ಬೋದು. ಬಸ್ಸಲ್ಲೂ ಹೋಗ್ಬೋದು. ಇವಾಗ ನೋಡ್ತಾ ಇರ್ಬೋದು. ಸೊ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಸುಮಾರು ದೊಡ್ಡದಿದು. ನೋಡೋಕೆ ಏನಿದ್ರು ಒಂದು 2 ಅವರ್ ಆದರೂ ಬೇಕಿದ್ದು ನೋಡೋದಕ್ಕೆ, ನಿಧಾನಕ್ಕೆ ತಗೊಳಕ್ಕೆ. ಮತ್ತು ಎಲ್ಲ ಗಿಡನೂ ಚೆನ್ನಾಗಿರುತ್ತೆ. ನೀವು ಯಾವುದೇ ತಗೊಂಡೋದೇನೋ ಅದು ಗಿಡ ಹಾಳಾಗೋದಿಲ್ಲ, ಸಖತ್ತಾಗಿ ಬರುತ್ತೆ. ಎಲ್ಲ ವೆರೈಟಿ ಆಫ್ ಜಾಸ್ತಿ ಇದ್ದಾವೆ. ಮತ್ತು ನಿಮಗೇನಾದರೂ ಟಿಪ್ಸ್ಗಳ ಥರ ಬೇಕಾ, ಬ್ಯೂಟಿ ಟಿಪ್ಸ್ ಬೇಕಾ ಅಥವಾ ಕಿಚನ್ ಟಿಪ್ಸ್ ಬೇಕಾ ಅನ್ನೋನು ಕಮೆಂಟ್ ಮಾಡಿ ತಿಳಿಸಿ. ನಾನು ಕೆಲವೊಂದು ನೀವು ಕೇಳುವಂಥ ಕಮೆಂಟ್ನ ಓದಿರ್ತೀನಲ್ವ, ಅದನ್ನು ಬುಕ್ಕಲ್ಲೂ ಬರ್ಕೊತೀನಿ. ನೀವು ಯಾವ ಇದು ಏನು ಬೇಕಂತ ಕೇಳಿರ್ತೀರಲ್ಲ, ಅದನ್ನು ನಾನು ಬುಕ್ಕಲ್ಲಿ ಸಹ ಬರೆದಿಟ್ಕೊಂಡಿರ್ತೀನಿ. ಏನಂದರೆ ಅಪ್ಲೋಡ್ ಮಾಡೋದು ಲೇಟಾಗಿರುತ್ತೆ, ಕೆಲವೊಂದು ಪ್ರಾಬ್ಲಮ್ಗಳು ನಿಮಗೆ ಗೊತ್ತಿಲ್ಲ. ಸೊ ಸುಮಾರು ಒಂದು 4-5 ತಿಂಗಳಿಂದನೂ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಒಂದೇ ಚಾನಲಲ್ಲಿ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಈ ಚಾನಲ್ಲು ನನಗೆ ತುಂಬಾ ಫೇವ್ರೇಟ್ ಆದ ಚಾನಲ್. ಯಾಕಂದರೆ ಇದರಲ್ಲಿ ಎಲ್ಲ ಥರ ನಿಮಗೆ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಮಿಕ್ಸ್ ಎಲ್ಲ ಥರ, ಗಾರ್ಡನ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ವ್ಲಾಗ್ ಆಗಿರ್ಬೋದು, ಆ ಥರ ಎಲ್ಲ ಹಾಕ್ತಾಯಿರ್ತೀನಿ. ಸೊ ಅದಕ್ಕೆ ನಾನು ಇದನ್ನು ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ವೀಡಿಯೋಸ್ ಮಾತ್ರ ಕಂಟಿನ್ಯೂಯಾಗಿ ಬರ್ತಾನೆ ಇರುತ್ತೆ. ನೀವು ಸಪೋರ್ಟ್ ಮಾಡಿದಷ್ಟು ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಈ ಕಡೆ ಎಲ್ಲ ತರಕಾರಿ ಬಂದಿದೆ ನೋಡಿ. ಛತ್ರಿ ಇಟ್ಕೊಂಡು ತಿರುಗ್ತಾ ಇದ್ದೀನಿ. ಯಾಕಂದರೆ ನಂಗೆ ಸ್ವಲ್ಪ ಕೋಲ್ಡ್ ಅಂದರೆ ಆಗೋದಿಲ್ಲ. ಎಲ್ರಿಗಂತಲ್ಲ, ಎಲ್ರಿಗೂ ಆಗಲ್ಲ. ಅದು ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಜಾಸ್ತಿ ಕೋಲ್ಡಲ್ಲಿ ಇರಬಾರ್ದು. ಸೊ ಹಂಗಾಗಿ ಇವಾಗ ನೀವು ನೋಡ್ತಾ ಇರ್ಬೋದು, ಛತ್ರಿ ಇಟ್ಕೊಂಡೆ ನಾನು ಗಾರ್ಡನೆಲ್ಲ ರೌಂಡ್ ಹಾಕ್ತಾನೇ ಇದ್ದೀನಿ.
ಅಂದರೆ ಗಾರ್ಡನ್ ಅಂದರೆ ನರ್ಸರಿ ಅಂತ ಹೇಳೋಕ್ಕೆ ಇಷ್ಟನೇ ಆಗಲ್ಲ. ಸೊ ಗಿಡ ಎಲ್ಲ ನೋಡಿಕೊಂಡು ಇನ್ನೊಂದು ಇಲ್ಲಿ ಬಿಲ್ ಮಾಡೋವಂಥ ಜಾಗದಲ್ಲಿ ಒಂದು ದೊಡ್ಡ ಗೋಡನ್ ಥರನೇ ಇದೆ, ಒಂದು ಶಾಪಿಂಗ್ ಮಾಲ್ ಥರ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಂದ್ಬಿಟ್ಟು ನಿಮಗೆ ಗಿಡಕ್ಕೆ ಬೇಕಾಗಿರುವಂಥ ಕೊಕೊಪಿಟ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅಥವಾ ಸೀಡ್ಸ್ ಆಗಿರ್ಬೋದು, ಅಥವಾ ಇಂಡೋರ್ಗೆ ಬೇಕಾಗಿರುವಂಥ ಪಾರ್ಟ್ಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ. ಎಷ್ಟು ರೇಟಿಗಿದೆ ಅಂದರೆ ಸುಮಾರು ಒಂದು 25,000 ರೇಟ್ ಗಂಟನೂ ನಿಮ್ಗೆ ಸಿಗುತ್ತೆ ಪಾಟ್ಗಳು, ಅಷ್ಟು ವೆರೈಟಿಯಲ್ಲಿದ್ದಾವೆ. ಮತ್ತು ತುಂಬಾ ಚೆನ್ನಾಗಿದೆ. ನನಗೂ ಕೂಡ ಪಾಟ್ಗಳು ಇಷ್ಟ ಆಯಿತು. ಇವಾಗ ನನಗೂ ಅಷ್ಟೇ ಸೆರಾಮಿಕ್ ಪಾಟು ತುಂಬಾ ಇಷ್ಟ ಆಗ್ತಾಯಿದೆ. ಸುಮಾರು ಇಕ್ಕಿದ್ದೀನಿ ನಾನು, ಒಂದು 10-15 ಪಾಟ್ಗಳು ಇಟ್ಟಿದ್ದೀನಿ. ಸೊ ಈ ಕಡೆ ಎಲ್ಲ ನೋಡಿ ಸೆರಾಮಿಕ್ ಇಕ್ಕಿದ್ದಾರೆ, ಸುತ್ತು ಸೆರಾಮಿಕ್ ಇಟ್ಟಿದ್ದಾರೆ. ಪ್ಲಾಸ್ಟಿಕಲ್ಲಿದೆ, ಪ್ಲಾಸ್ಟಿಕಲ್ಲೂ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕಲ್ಲೂ ಇದೆ. ಸೊ ಇದೆಲ್ಲ ನೋಡಿ ಬಾಲ್ಕನಿಗೆ ಹ್ಯಾಂಗ್ ಮಾಡೋದಕ್ಕೆ ಅಂತ ಇರುತ್ತಲ್ಲ ಆ ಥರದ್ದು. ಮತ್ತು ನೀವೇನಾದ್ರು ಮನೆ ಒಳಗಡೆ ರೂಮ್ ಒಳಗೆ ಡೆಕೋರೇಷನ್ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಇಲ್ಲಿ ಸ್ಟ್ಯಾಂಡ್ ವಿತ್ ಪಾಟ್ ಸಮೇತ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸರಿ ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಆದರೆ ನೀವು ಹೊರ್ಗಡೆನೂ ಕೆಲವೊಂದು ಅಂಗಡಿಗಳಲ್ಲೂ ನೀವು ರೇಟ್ಗಳು ತಿಳ್ಕೊಬೇಕು. ಇಲ್ಲಿ ಕೂಡ ನೀವು ತಿಳ್ಕೊಂಡು ನಿಮ್ಗೆ ಇಷ್ಟ ಆದರೆ ನೀವು ತಗೋಬೇಕು. ಅದು ನಿಮ್ಗೆ ಎಲ್ಲ ವೆರೈಟಿ ಸಿಗುತ್ತೆ. ಕೆಲವೊಂದು ಜಾಸ್ತಿ ರೇಟೇ ಆಗುತ್ತೆ, ಕೆಲವೊಂದು ಕಡಿಮೆ ರೇಟಿಗೂ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಬೋದು ನೀವು. ಸೊ ನೋಡ್ತಾ ಇರ್ಬೋದು, ತುಂಬಾ ಬಲ್ಕ್ ಆಗಿರುತ್ತೆ. ನಿಮಗೆ ಜಾಸ್ತಿ ಬೇಕಂದರೆ ಅದನ್ನು ತೊಗೋಬೋದು. ಸೊ ಮನೆಗಂತಲ್ಲ, ನೀವೇನಾದರೂ ಆಫೀಸಲ್ಲಿ ಗಾರ್ಡನ್ ಇದು ಮಾಡಬೇಕಂದ್ರೆ ಕೂಡ ನಿಮಗೆ ಇದೆಲ್ಲ ಸಿಗುತ್ತೆ. ಮತ್ತು ಫಿಶ್ ಟ್ಯಾಂಕ್ ಇಟ್ಟಿದ್ದೀರಂದರೆ ಅದಕ್ಕೂ ಬೇಕಾಗಿರುವಂಥ ಕೆಲವೊಂದು ಥಿಂಗ್ಸ್ಗಳು ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ವೆರೈಟಿ ಆಫ್ ಸೆರಾಮಿಕ್ ಪಾಟ್ಗಳಿದೆ, ತುಂಬ ಡಿಸೈನ್ ಆಗಿದ್ದಾವೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಚಿಕ್ಕ ಪಾಟೆಲ್ಲ ನಾನು ತೊಗೊಂಡಿದ್ದೀನಿ, ಅದನ್ನೆಲ್ಲ ಲಾಸ್ಟಲ್ಲೇ ಹಾಕಿದ್ದೀನಿ. ನಾನೇನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಗಿಡಗಳನ್ನೂ ಸಹ ತೋರಿಸ್ತೀನಿ ನಾನು. ತುಂಬಾ ದೊಡ್ಡದಾಗಿದೆ ಇದು. ಒಂದು ಸ್ವಲ್ಪ ಜಾಗನೂ ಅವರು ಖಾಲಿ ಬಿಟ್ಟಿಲ್ಲ, ಎಲ್ಲ ಜಾಗದಲ್ಲೂ ಪಾಟ್ಗಳನ್ನ ಇಟ್ಟಿದ್ದಾರೆ. ಒಬ್ಬೊಬ್ಬರಿಗೆ ಒಂದೇ ಥರ ಇಡಬೇಕಂತ ಆಸೆ ಇರುತ್ತೆ, ಇಲ್ಲಾಂದರೆ ಒಬ್ಬೊಬ್ಬರಿಗೆ ಒಂದೇ ಕಲ್ಲರು ಇಷ್ಟ ಆಗಿರುತ್ತೆ. ಅಂಥವ್ರಿಗೆ ಎಲ್ಲ ಜಾಸ್ತಿನೇ ಸಿಗುತ್ತೆ ನಿಮಗೆ. 1 ಪೀಸು 2 ಪೀಸ್, ಅಯ್ಯೋ ಇದೇ ಥರ ಇನ್ನೊಂದು 2 ಪೀಸ್ ಇರಬೇಕಾಯ್ತು ಆ ಥರ ಏನೂ ಇದೇ ಇಲ್ಲ, ಫೀಲೇ ಆಗೋದಿಲ್ಲ. ನಿಮ್ಗೆ ಎಲ್ಲ ಥರನೂ ಸಿಗುತ್ತೆ. ಸೊ ಇನ್ನೂ ಗಾರ್ಡನ್ ವೀಡಿಯೋಗಳು ಬರ್ತಾ ಇರುತ್ತೆ, ನರ್ಸರಿ ವೀಡಿಯೋಗಳು ಬರ್ತಾ ಇರುತ್ತೆ. ಸೊ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಈ ಥರ ಇವಾಗಿನ ಇರೋ ಸಿಚುವೇಶನ್ಗೆ ಆದಷ್ಟು ನಾವು ಗಿಡಗಳನ್ನ ಬೆಳೆಸ್ತಾ ಇದ್ದರೆ ನಮಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಅದಕ್ಕೋಸ್ಕರ ನಾನು ಗಾರ್ಡನ್ ಅಂದರೆ ಗಿಡಗಳಿಗೆ ತುಂಬಾ ನಾನು ಪ್ರಾಮುಖ್ಯ ಕೊಡ್ತೀನಿ, ಅಂದರೆ ಸ್ವಲ್ಪ ತುಂಬ ಇಷ್ಟಪಡ್ತೀನಿ ಗಿಡಗಳನ್ನ ಬೆಳೆಸೋದಕ್ಕೆ. ಸೊ ಇವಾಗ ಇದೆಲ್ಲ ನೋಡಿದ್ದಾಯಿತು, ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಆದಷ್ಟು ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನನಗೊಂದು ಮೋಟಿವೇಶನು, ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಹಾಕೋಕ್ಕೆ ಐಡಿಯಾಸ್ ಬರುತ್ತೆ. ಮತ್ತು ನಿಮ್ಗೆ ಯಾವ ಥರ ಬೇಕಂತನೂ ಕಮೆಂಟ್ ಮೂಲಕ ತಿಳಿಸಿ. ಯಾವಾಗೂ ಕೇಳಿದ್ನೇ ಕೇಳ್ತಾರಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಮನಸ್ಸಲ್ಲಿರೋದನ್ನ ನಿಮ್ಮ ಜೊತೆ ಅಕ್ಕ ತಂಗಿನೋ ಅಣ್ಣ ತಮ್ಮನೋ ಅಂತ ಶೇರ್ ಮಾಡ್ಕೊತೀನಿ ಅಷ್ಟೇ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತು ನಿಮಗೆ ನೀವು ಏನಾದರೂ ಐಡಿಯಾ ಕೊಡಿ, ನಿಮಗೆ ಈ ಥರ ವೀಡಿಯೋಸ್ ಮಾಡಿ ಅಂತ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಮತ್ತು ರೇಖಾ ಟ್ಯಾಲೆಂಟ್ ಚಾನಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡ್ರೆ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಥರ ಬರುತ್ತೆ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗೆ ಮತ್ತು ಹೇಳಿದ್ನಲ್ಲ, ಲೈಕ್ ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಿಮಗಾಗಿ ತುಂಬ ವೀಡಿಯೋಸ್ ವೇಟಿಂಗಲ್ಲಿದೆ. ಖಂಡಿತ ಪ್ಲೀಸ್ ವಾಚಿಂಗ್ ರೇಖಾ ಟ್ಯಾಲೆಂಟ್ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.